ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಎಲ್ಲ ತಮ್ಬ್ಲೈನಲ್ಲಿ ನೋಡಿರ್ತೀರ ಯಾವ ವ್ಲಾಗ್ ಇದು ಅಂತ. ಎಲ್ಲರ ಲೈಫಲ್ಲೂ ಒಂದೊಂದು ಡ್ರೀಮ್ ಅಂತ ಇರುತ್ತೆ. ನನ್ನ ಲೈಫಲ್ಲಿ ಇದೊಂದು ಸ್ವಲ್ಪ ಸ್ಮಾಲ್ ಡ್ರೀಮು, ಬಟ್ ಸ್ಮಾಲ್ ಆದರೂ ಬಿಗ್ ಅಮೌಂಟ್ ಡ್ರೀಮ್ ಏನೇ ನಮ್ಮ ಮಿಡಲ್ ಕ್ಲಾಸ್ ಹೆಣ್ಮಕ್ಳುಗಳಿಗೆ. ಸೊ ತುಂಬ ದಿನ ಆದಮೇಲೆ ನನ್ನ ಕನಸನ್ನ ನೆನ್ಸು ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ವ್ಲಾಗಲ್ಲಿ ನಮ್ಮ ಮನೆಯವ್ರ ಅಕ್ಕ ಬಾವ ಮಗ ಬಂದಿದ್ದಾರೆ ಅಂತ ತೋರಿಸ್ದೆ, ಬಟ್ ಅವ್ರು ಯಾಕೆ ಬಂದಿದ್ದಾರೆ ಅಂತ ತೋರಿಸಿರ್ಲಿಲ್ಲ ಅಲ್ವಾ, ಹೇಳಿರಲಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅದನ್ನು ಈ ವ್ಲಾಗಲ್ಲಿ ಹೇಳೋಣ ಅಂದ್ಬಿಟ್ಟು ಅದನ್ನ ಸಸ್ಪೆನ್ಸಾಗಿ ಇಟ್ಟಿದ್ದೆ. ಸೊ ಅವರು ನಾನು ನನ್ನ ಲೈಫಲ್ಲಿ ಮದುವೆ ಆದಮೇಲೆ ಯಾವ್ಯಾವುದು ಒಳ್ಳೊಳ್ಳೆ ನನ್ನ ಲೈಫ್ಗೆ ಒಳ್ಳೇದು ಆಗುತ್ತೆ ಮತ್ತು ಒಳ್ಳೊಳ್ಳೆ ಕಾರ್ಯಗಳಿಗೆ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪಾಪ ಅವರು ನನಗೋಸ್ಕರ ಅಷ್ಟು ದೂರದಿಂದ ಬಂದಿದ್ದರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲ ಹೆಣ್ಮಕ್ಳು ಲೈಫಲ್ಲಿ ಒಂದು ಆಸೆ ಇರುತ್ತೆ ಅಲ್ವಾ, ನಮ್ಮದೇ ಅಂತ ಒಂದು ಚಿಕ್ಕ ಗಾಡಿ ಇರಬೇಕು, ಇಂಡಿಪೆಂಡೆಂಟಾಗಿ ಒಂದು ನಮ್ಮ ಮನೆಗೆ ಗಾಡಿ ತರಬೇಕು ಅಂತ ನಾನು ಎಷ್ಟು ವರ್ಷದಿಂದ ಆಸೆ ಆಗಿದ್ದೆ. ನನ್ನ 10th ಡ್ರೀಮ್ ಇದು, ನಂದು ಒಂದು ಗಾಡಿ ತೊಗೋಬೇಕು ಅಂತ. ಸೊ ನನ್ನ ಗಂಡ ಇಷ್ಟು ಬೇಗ ಅದನ್ನ ನೆರವೇರಿಸ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಇದಕ್ಕೆಲ್ಲ ಮೇಯ್ನ್ ಸಪೋರ್ಟೇ ನನ್ನ ಗಂಡ. ಅವ್ರು ನನಗೆ ಇಷ್ಟು ಸಪೋರ್ಟ್ ಮಾಡಿ ಇಷ್ಟು ಪರ್ಮಿಷನ್ ಕೊಡದೇ ಆಗಿದ್ದರೆ ನಾನು ಇವತ್ತಿಗೆ ಗಾಡಿ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಸೊ ಅವತ್ತಂತೂ ನಾನು ಶೋರೂಮಲ್ಲಿ ಒಳ್ಳೆ ಬಟರ್ಫ್ಲೈ ಥರ ಹಾರಾಡ್ತಿದ್ದೆ, ಅಷ್ಟು ಖುಷಿ ಆಯ್ತಿತ್ತು ನನಗೆ. ಯಾಕಂದರೆ ಅಷ್ಟು ಇಷ್ಟಪಟ್ಟಿದ್ದೆ ಆ ಗಾಡಿನ. ಆ್ಯಕ್ಚುಲಿ ಇದನ್ನು ನಾನು ಗಣೇಶ ಚತುರ್ಥಿ ದಿನವೇ ಹೋಗಿ ಬುಕ್ ಮಾಡಿ ಬಂದಿದ್ದೆ, ಅಮೌಂಟ್ ಎಲ್ಲ ಕಟ್ಟಿ ಬಂದಿದ್ದೆ. ಬಟ್ ಅವತ್ತು ನಾನು ಗಾಡಿನ ತಂದಿರಲಿಲ್ಲ. ಬಟ್ ನನ್ನ ಲೈಫಲ್ಲಿ ನಾನು ತಿಳ್ಕೊಂಡಿರೋದು ಏನಪ್ಪ ಅಂತಂದರೆ, ಸಂಕಷ್ಟರ ಗಣೇಶ ಚತುರ್ಥಿ ದಿನ ಅಂದರೆ ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಓಕೆನಾ. ನಾವು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅದು 200 ರೂಪಾಯಿ ಆಗ್ಬೋದು. ನಾವು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅದು 10 ರೂಪಾಯಿಗಾದ್ರು ಬರ್ಬೋದು. ಸೊ ಈ ಥರ ಇರುತ್ತೆ, 2 ಟೈಪ್ಸ್ ಥರ. ಅದಕ್ಕೋಸ್ಕರ ನಾನು ಅತಿಯಾಗಿ ಮೇಲೆ ಹೋಗೋದು ಬೇಡ, ಅತಿಯಾಗಿ ಕೆಳಗಿರೋದು ಬೇಡ, ನಾನು ಎಲ್ಲಿದ್ದೀನಿ ಅಲ್ಲೇ ಇರ್ತೀನಿ ಅಂದ್ಬಿಟ್ಟು ಅವತ್ತು ಗಾಡಿನ ತೊಗೊಳ್ದಂಗೆ ಬುಕ್ ಎಲ್ಲ ಮಾಡಿ ಬಂದಿದ್ದೆ. ಅದ್ರ ಮಾರನೆಗೆ ಹೋಗಿ ಗಾಡಿ ತೊಗೊಂಡಿರೋದು, ಅದರದ್ದೇ ವ್ಲಾಗ್ ಇದು. ಸೊ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಅದಕ್ಕೆ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದನ್ನು ಯಾರ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಹೇಳ್ಕೊಬೋದು. ಅಂದರೆ ನೀವು ಇನ್ವೆಸ್ಟ್ ಮಾಡಿ ಡಬಲ್ ಆಗಿರೋದು ಹೇಳಿ, ಇಲ್ಲ ಇನ್ವೆಸ್ಟ್ ಮಾಡಿ ಲೋಗೆ ಬಂದಿರೋದು ಹೇಳ್ಬೋದು. ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು, ಅತಿ ಆಸೆ ಗತಿಗೇಡು ಅಂದ್ಬಿಟ್ಟು ನಾನು ಏನು ಮಾಡಿದೆ, ಬೇಡ ನಾನು ಹೆಂಗಿದ್ದೀನಿ ಹಂಗೇ ಇರ್ತೀನಿ ಅಂತ ಅಂದ್ಬಿಟ್ಟು ನಾಳೆ ಬಂದು ಗಾಡಿನ ತೊಗೊಂಡೋದೆ. ನಮ್ಮನೆಯವ್ರಂತೂ ಅಲ್ಲಿರೋರ್ಗೆ ಎಲ್ಲರಿಗೂ ಸ್ವೀಟ್ ಹಂಚ್ತಾಯಿದ್ರು. ನಾನು ಗಾಡಿ ಯಾವಾಗ ತೊಗೊಂಡು ಹೋಗ್ತೀನಿ ಅನ್ನೋ ಖುಷಿಲಿದ್ದೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ಗಾಡಿ ಟಚ್ ಬಿಟ್ಟೆ, ನಾನು ಮದುವೆ ಆಗಿ 8 ತಿಂಗಳಿಂದ ನಾನು ಟಚ್ಚೇ ಬಿಟ್ಬಿಟ್ಟಿದ್ದೆ. ಅಂದರೆ ಯಾವ ಸ್ಕೂಟಿನೂ ಓಡ್ಸೋಕೆ ಹೋಗಿಲ್ಲ, ಏನೂ ಹೋಗಿಲ್ಲ. ಸ್ವಲ್ಪ ನರ್ವಸ್ ಆಗ್ತಾ ಇದ್ದೆ ನಾನು. ಅಂದರೆ ಅಷ್ಟು ಜನ ಎಲ್ಲ ಇದ್ರಲ್ಲ, ಎಲ್ಲಿ ಗಾಡಿ ದಬಾಕ್ಬಿಡ್ತೀನೋ ಅನ್ನೋ ಭಯ ಇತ್ತು. ಬಟ್ ಹಂಗಾರು ಸ್ವಲ್ಪ ನಾನು ಮೂವ್ ಮಾಡಿದೆ, ಯಾಕಂದರೆ ಟಚ್ ಬಿಟ್ಟೋಗಿದೆ. ಅಂದರೆ ನಾವು ಎಷ್ಟೇ ಕಲ್ತ್ರು ಅಲ್ಲಿ ನರ್ವಸ್ನೆಸ್ ಅಂತ ಬಂದಾಗ ಆ್ಯಕ್ಚುಲಿ ಭಯ ಆಗೇ ಆಗುತ್ತೆ ಯಾರಿಗೆ ಆದ್ರೂ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನನಗಂತೂ ಭಯ ಆಗೇ ಆಗುತ್ತೆ. ಸ್ವಲ್ಪ ನರ್ವಸ್ ಆದೆ ಗಾಡಿ ಮೂವ್ ಮಾಡ್ಬೇಕಾದ್ರೆ. ನಮ್ಮ ಮನೆಯವರು ನಾನಿದ್ದೀನಿ ನೀನು ಓಡಿಸು, ನಾನಿದ್ದೀನಿ ನೀನು ಓಡಿಸು ಅಂತಾರೆ. ಆ್ಯಕ್ಚುಲಿ ನನಗೆ ನಮ್ಮ ಮನೆಯವರು ನನಗೆ ಗಾಡಿ ಓಡಿಸ್ಕೊಟ್ಟಿದ್ದು ಅವರೇನೆ, ಬೈಕ್ ಓಡ್ಸೋಕೆ ಹೇಳ್ಕೊಟ್ಟಿದ್ದು ಅವರೇನೆ. ಆಮೇಲೆ ನಮ್ಮದೇ ಆಟೋ ಇದೆ, ಆಟೋನೂ ಎಷ್ಟೊಂದು ಸಲ ಹೇಳ್ಕೊಟ್ಟಿದ್ದಾರೆ ನನಗೆ. ಸೊ ನಾನು ಕಲ್ತಿಲ್ಲ ಅಂದರೆ ಕಾರೊಂದು ಹೇಳ್ಕೊಟ್ಟಿಲ್ಲ ಅಷ್ಟೇ. ಸೊ ಅದನ್ನು ಯಾವಾಗ ಹೇಳ್ಕೊಡ್ತಾರೋ ಗೊತ್ತಿಲ್ಲ, ಬಟ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಕಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೊ ನಮ್ಮ ಯಜಮಾನ್ರು ನನ್ನ ಹಿಂದೆ ಧೈರ್ಯವಾಗಿ ನೀನು ಓಡಿಸು ನಾನು ಇದ್ದೀನಿ ಅಂತ ಧೈರ್ಯ ತುಂಬಬೇಕಾದ್ರೆ ನನಗಂತೂ ಸಿಕ್ಕಾಪಟ್ಟೆ ಮನಸೊಳಗಡೆ ಖುಷಿ ಆಯ್ತಾ ಇತ್ತು. ಎಲ್ಲ ಹೆಣ್ಮಕ್ಳಿಗೂ ಇದೇ ಥರ ಸಪೋರ್ಟ್ ಮಾಡೋ ಗಂಡ ಸಿಗ್ಲಪ್ಪ ಅಂತ ನಾನು ಕೇಳ್ಕೊತೀನಿ. ಈ ಥರ ಸಪೋರ್ಟ್ ಮಾಡೋ ಗಂಡ ಸಿಕ್ಕಿದ್ರೆ ಹೆಣ್ಮಕ್ಳು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ನಾನಂತೂ ತುಂಬ ಲಕ್ಕಿ, ನನಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡೋ ಗಂಡ ಸಿಕ್ಕಿದ್ದಾರೆ. ನಾನು ಇವಾಗ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೂ ಸಹ ನನಗೆ ಸಪೋರ್ಟ್ ಮಾಡ್ತಾರೆ. ಆದರೆ ಒಳ್ಳೆ ಕೆಲ್ಸಗಳಿಗೆ ಅದು ಅವ್ರಿಗೆ ಕರೆಕ್ಟ್ ಅನಿಸಿದ್ರೆ ಮಾತ್ರ ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ. 4 ಜನ ನೋಡಿದವ್ರಿಗೂ ಅದು ಒಳ್ಳೆ ಥರ ಅನ್ನೋದು ಅನ್ನಿಸ್ಬೇಕು. ಅದು ಮಿಸ್ಯೂಸ್ ಮಾಡ್ಕೊಳಂಗೆ ಇರಬಾರ್ದು ನಾನು ಅವ್ರ ಸಪೋರ್ಟ್ನ ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಂತ್ರಿ ಕೆಲಸಕ್ಕೆಲ್ಲ ನನ್ನ ಗಂಡ ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ಅದು ನಾನು ಮಾಡ್ತಿರೋ ತಪ್ಪು ಅಂದರೆ ಮಕ್ಕ ಕೊಡ್ದಂಗೆ ನನಗೆ ನೀನು ಮಾಡ್ತಿರೋ ತಪ್ಪು ಅಂತಲೇ ಹೇಳ್ತಾರೆ. ನೀನು ಮಾಡ್ತಿರೋ ಸರಿ ಅಂದರೆ ಡೈರೆಕ್ಟಾಗಿ ಹೇಳ್ತಾರೆ ಸರಿ ಅಂತ. ಸೊ ಆ ಥರ ನನ್ನ ಗಂಡ ನನ್ನ ಇಲ್ಲಿವರೆಗೆ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಸಪೋರ್ಟ್ ಮಾಡ್ತಾರಲ್ಲ ಅಂದ್ಬಿಟ್ಟು ಎಂಥ ಕಿತ್ತೋದ ಕೆಲಸಕ್ಕೂ ಸಪೋರ್ಟ್ ಮಾಡ್ತಾರೆ ಅಂತಲ್ಲ. ಸೊ ನನಗೆ ಏನೇ ಒಳ್ಳೆ ಕೆಲಸ ಇದ್ರೂ ನಾನು ಮಾಡ್ತಿರೋದು ಒಳ್ಳೆ ಕೆಲಸ ಅಂತ ಅವ್ರಿಗೆ ಅನಿಸಿದ್ರೆ ಮಾಡೇ ಮಾಡ್ತಾರೆ. ಬಟ್ ನನ್ನ ಖುಷಿಗೆ ಅವ್ರು ಏನು ಬೇಕಾದರೂ ಮಾಡ್ತಾರೆ, ಅದು ಒಳ್ಳೆ ಕೆಲ್ಸಗಳಿಗೆ ಮಾತ್ರ. ಒಳ್ಳೆ ಕೆಲಸ ಯಾವ್ಯಾವುದು, ಕೆಟ್ಟ ಕೆಲಸ ಯಾವ್ಯಾವುದು ಅಂತ ಸ್ವಲ್ಪ ಜನಕ್ಕೆ ಈ ವ್ಲಾಗ್ ನೋಡೋರ್ಗೆ ಅರ್ಥ ಆಗಿರುತ್ತೆ. ಎಲ್ಲ ಕೆಟ್ಟ ಕೆಲ್ಸಕ್ಕೂ ಸಪೋರ್ಟ್ ಮಾಡೋ ಗಂಡಿರು ಈ ವ್ಲಾಗಲ್ಲಿ ನೋಡ್ತಾ ಇರ್ತಾರೆ, ಅದಕ್ಕೋಸ್ಕರ ಅಷ್ಟೇ. ಫೈನಲಾಗಿ ಹಂಗೂ ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ, ನಾವು ಇಲ್ಲ ಅಂದ್ರೆ 3 ಅವರ್ ನಿದ್ದೆ ಮಾಡಿರೋದು.
ನಿದ್ದೆ ಎಲ್ಲ ಮಾಡಿ ಆದಮೇಲೆ ನಾಳೆ ನಮ್ಮದು ಗಾಡಿ ತೊಗೊಂಡಿದ್ದು ಮಾರನೆಗೆ ಅಭಿಷೇಕ ಇತ್ತು. ಸೊ ಅದಕ್ಕೋಸ್ಕರ ನಮ್ಮ ಮನೆಯವರೆಲ್ಲ ಕಾಯೆಲ್ಲ ಸುಲ್ಕೊಂಡು ರೆಡಿ ಮಾಡ್ತಾಯಿದ್ರು. ನನ್ನ ನಾದಿನಿ ಅಂತ ಮನೆಗೆ ಬಂದಿದ್ದರಿಂದ ಅಡುಗೆ ಮನೆ ಊಟ ಈಚೆಗೆ ಬಂದಿಲ್ಲ. ಫುಲ್ ಎ ಟು ಝೆಡ್ ಟೀ ಕಾಫಿ ಎಲ್ಲ ಅವ್ರದ್ದೇನೆ. ಬಟ್ ಅವ್ರು ಬಂದರೆ ನಾನು ಒಟ್ಟು ಸೋಂಬೇರಿ ಆಗ್ಬಿಡ್ತೀನಿ. ಅದೇ ನನಗೆ ಬೇಜಾರು. ಅವರೆಲ್ಲ ಕೆಲಸ ಮಾಡಿಕೊಂಡು 2-3 ದಿನ ಇದ್ದು ಹೊಂಟೋದ್ರೆ ಮಾರನೆಗೆ ನನಗೆ ಕೆಲಸ ಮಾಡೋಕ್ಕೆ ಮೂಡೇ ಬರಲ್ಲ. ಸೊ ಎಲ್ಲ ಕೆಲಸ ಅವರೇ ಮಾಡಿರ್ತಾರೆ. ಅವ್ರು ಬಂದಿದ್ದರಿಂದ ನಾನು ನಿಜವಾಗ್ಲೂ ಒಂದು ಪಾತ್ರೆ ತೊಳ್ದಿಲ್ಲ. ಏನಂದ್ರೆ ಏನೂ ಮಾಡಲ್ಲ, ಎಲ್ಲ ಪಾಪ ಅವರೇ ಮಾಡ್ತಾರೆ. ಚಿಕನ್ ಫ್ರೈ, ಅವ್ರ ಮನೆಗೆ ಹೋದ ವರ್ಷ ಜಾಸ್ತಿ ನನ್ನ ಕೈಲಿ ಕೆಲಸ ಮಾಡ್ಸಕ್ ಬಿಡಲ್ಲ. ಯಾಕಂದ್ರೆ ನೀನು ಅಲ್ಲೂ ಮಾಡ್ತೆ ಇಲ್ಲೂ ಮಾಡ್ತೆ ಅಂದ್ಬಿಟ್ಟು ನನ್ನ ಕೈಲಿ ಎಲ್ಲ ಕೆಲಸ ಏನು ಮಾಡಿಸ್ದಂಗೆ ಸುಮ್ಮನೆ ಇರ್ತಾರೆ. ಬಟ್ ನಮ್ಮ ಮನೆಗೆ ಬಂದರೆ ಅವರೆಲ್ಲ ಕೆಲಸನೂ ಮಾಡೇ ಮಾಡ್ತಾರೆ. ಯಾಕೆ ಅಂತ ಕೇಳ್ತೀನಿ ಬನ್ನಿ. ನೋಡು, ನಿಗೊಂದು ಕ್ವಶನ್ ಕೇಳಲ್ಲ. ಇವಾಗ ಎಲ್ಲರೂ ನಾದಿನಿ ಮನೆಗೆ ಬಂದು ಯಾಕೆ ನಾದಿನಿಗೆ ಕೈಲಿ ಮಾಡಿಸ್ಬೇಕು, ನಾನು ಯಾಕೆ ಮಾಡಬೇಕು, ಅವಳೇ ಮಾಡಿಕೊಡ್ಲಿ ಬಿಡು, ನಾನು ಯಾಕೆ ಅವಳ ಮನೆಗೆ ಬಂದು ಕೆಲಸ ಮಾಡಬೇಕು ಅನ್ನೋರು ಇರ್ತಾರಲ್ಲ. ಇವಾಗ ನೀನು ನೆನ್ನೆ ಬಂದು ನಮ್ಮ ಮನೆಗೆ ಒಂದು ದಿನ ಆಯಿತು, ನನಗೆ ಅಡುಗೆ ಮಾಡೋಕೆ ಬಿಟ್ಟಿಲ್ಲ ನೀನು ಬೆಳಗಿಂದ. ಇವಾಗ ನೀನು ಅಡುಗೆ ಮಾಡ್ತೀರಾ, ನಿಂಗೆ ಏನು ಅನ್ನಿಸ್ತದೆ? ಮಗಳು ಥರ ಏನು ಮಗಳೇನೆ, ಹೆಂಡತಿ ಅಂದ್ರೆ ನನಗೆ ಎಲ್ಲೋದ್ರು ನನ್ನ ಮಗಳು, ನನ್ನ ಮಗಳೇ. ನನಗೆ ಈ ಮನೆಗೆ ಬಂದ್ರು ಮಗಳೇ, ನಮ್ಮ ಮನೆಗೆ ಬಂದ್ರು ಮಗಳೇ. ಅದಕ್ಕೆ ನಾನು ಎಲ್ಲೋದ್ರು ನನ್ನ ಮಗಳಿಗೆ ನಾನು ಅಡುಗೆ ಮಾಡಿ ಕೊಡ್ತೀನಿ. ಎಲ್ಲ ಹೆಣ್ಮಕ್ಳಿಗೂ ನಿನ್ನ ಥರ ನಾದಿನಿ ಸಿಕ್ಬಿಟ್ರೆ ನಿಜವಾಗ್ಲೂ ಹೆಣ್ಮಕ್ಳು ತವ್ರ ಮನೆಗೆ ಹತ್ಕೊಂಡು ಬರಲ್ಲ, ನೊಂದ್ಕೊಂಡು ಬರಲ್ಲ. ಗಂಡನ ಮನೇಲಿ ಏನೇ ಕಷ್ಟ ಬಂದರೂ ಫೇಸ್ ಮಾಡ್ತಾರೆ. ಸೊ ಕೇಳಿಸ್ಕೊಂಡ್ರಿ ಅಲ್ವಾ, ನಮ್ಮ ಬಾಂಡಿಂಗು ನಾವಿಬ್ಬರು ಯಾವಾಗ ಕನೆಕ್ಟ್ ಆದ್ವಿ ಅವಾಗಿಂದನೂ ಇದೇ ಥರ ಇದೆ, ಒಂಚೂರು ಚೇಂಜ್ ಆಗಿಲ್ಲ. ಬಟ್ ನನಗೆ ಮದುವೆ ಆದ್ಮೇಲೆ ಸಿಕ್ಕರೆ 2ನೇ ತಾಯಿ ಥರ. ನನ್ನ ಎ ಟು ಝೆಡ್ ಎಲ್ಲ ನೋಡ್ಕೊಂಡು ಹೋಗ್ತಾರೆ, ನನ್ನ ತಪ್ಪು ಸರಿಗಳನ್ನೆಲ್ಲ ತಿದ್ಕೊಂಡು ಹೋಗ್ತಾರೆ. ಬಟ್ ಇಂಥ ನಾದಿನಿ ಸಿಕ್ಕಿರೋದು ನನಗೆ ತುಂಬ ಒಂಥರ ಪುಣ್ಯ ಅಂತಲೇ ಹೇಳ್ಬೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಎಲ್ಲ ವಿಡಿಯೋದಲ್ಲೂ ನಾನು ಸ್ಪೀಚ್ ಕೊಡ್ತೀನಿ ಅಂತ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಸ್ಪೀಚ್ ಕೊಡ್ತೀನಿ ಅಂತಂದರೆ, ಕೊಟ್ಟೆಣ್ಣು ಕುಲುಕೊರ್ಗೆ ಅಂತಾರೆ. ಸೊ ಅದು ತಪ್ಪು. ಇವಾಗಿನ ಗಾದೆ ಪ್ರಕಾರ ಕೊಟ್ಟೆಣ್ಣು ತವ್ರ ಮನೆ ಎಲ್ಲ ವಿಷಯದಲ್ಲಿ ಒಳಗಡೆನೂ ಇರ್ತಾಳೆ. ಸೊ ಅದನ್ನು ನಡಿಬಾರ್ದು ಸಮಾಜದಲ್ಲಿ. ಯಾಕಪ್ಪ ಅಂತಂದರೆ, ಯಾವಾಗ ತವ್ರ ಮನೇಲಿ ಕೊಟ್ಟೆಣ್ಣು ಮಗಳದು ಗಂಡನ ಮನೇಲಿ ಕೊಟ್ಟೆಣ್ಣು ಮಗಳದು ದರ್ಬಾರ್ ನಡೀತಾ ಇರ್ತದೋ, ಮನೆಗೆ ಬಂದಿರೋ ಸೊಸೆ ಯಾವತ್ತೂ ನೆಮ್ಮದಿಯಿಂದ ಇರೋಕ್ಕಾಗಲ್ಲ. ಸೊ ನೀವು ಪ್ರೆಸೆಂಟಾಗಿ ಇವಾಗ ಬಂದಿರೋ ಸೊಸೆನ ನಿಮ್ಮ ಮಗಳ ಮೇಲೆ ಡಿಪೆಂಡ್ ಆಗಿ, ಇಲ್ಲ ನಿಮ್ಮ ಮಗಳು ನಿಮ್ಮ ಮೇಲೆ ಡಿಪೆಂಡ್ ಆಗಿ ಅಧಿಕಾರ ಚಲಾಯಿಸ್ಬೋದು ಆ ಮನೇಲಿ. ಬಟ್ ಕೊನೆಗಾಲಕ್ಕಾಗೋದು ನಿಮಗೆ ಮಗ ಸೊಸೆ ಮಾತ್ರ. ಅದು ಬಿಟ್ಟು ಯಾವ ಹೆಣ್ಮಕ್ಳು ಕೊನೆಗಾಲದಲ್ಲಿ ಬರಲ್ಲ. ಯಾಕಂದ್ರೆ ಅವ್ರಿಗೂ ಒಂದು ಸಂಸಾರ ಐತಿ, ಅವ್ರಿಗೂ ಅತ್ತೆ ಮಾವ ಇದೆ. ಇವಾಗ ನಿಮ್ಗೆ ಹೆಂಗೆ ಮಗ ಸೊಸೆ ಅಂತ ಇದ್ರೆ ಅವ್ರಿಗೂ ಅವ್ರ ಅತ್ತೆ ಮಾವಂಗೆ ಇವರೇ ಮಗ ಇವರೇ ಸೊಸೆ ಆಗಿರ್ತಾರೆ. ಸೊ ದೇವ್ರ ರೂಪದಲ್ಲಿ ನಿಮಗೆ ಮಗಳನ್ನ ಇನ್ನೊಬ್ರು ಮನೆಗೆ ಕಳಿಸಿದ್ರೆ, ನಿಮ್ಮ ಮನೆಗೆ ಅಂತ ನಿಮ್ಮ ಮಗಳ ರೂಪದಲ್ಲಿ ಸೊಸೆನ ಕಳಿಸಿರ್ತಾಳೆ. ಸೊ ಅದನ್ನ ಅರ್ಥ ಮಾಡಿಕೊಂಡು ಮನೆಗೆ ಬಂದಿರೋ ಹೆಣ್ಮಕ್ಳುಗಳಿಗೆ ನಿಮ್ಮ ಮಗಳ ಥರ ನೋಡ್ಕೊಂಡು ಪ್ರೀತಿ ಮಾಡ್ಕೊಂಡು ಹೋದರೆ ಕೊನೆಗಾಲದಲ್ಲಿ ನಿಮಗೆ ಚೆನ್ನಾಗಿ ನೋಡಿಕೊಂಡು ಇದು ಮಾಡ್ತಾರೆ. ಇವಾಗ ಎಲ್ಲ ಹೆಣ್ಮಕ್ಳು ಎಲ್ಲ ಸೊಸೆದ್ರು ಹಂಗೇನೆ, ಎಲ್ಲ ಅತ್ತೆದ್ರು ಹಂಗೇನೆ. ಯಾವ ಅತ್ತೆನೂ ಸರಿ ಇರಲ್ಲ, ಯಾವ ಸೊಸೆನೂ ಸರಿ ಇರಲ್ಲ. ಅತ್ತೆ ಸರಿ ಇದ್ದರೆ ಸೊಸೆ ನೆಟ್ಕಿರಲ್ಲ, ಇಲ್ಲ ಸೊಸೆ ನೆಟ್ಕಿದ್ರೆ ಅತ್ತೆ ನೆಟ್ಕಿರಲ್ಲ. ಹಿಂಗಾಗ್ಬಿಟ್ಟಿದೆ ಸಮಾಜ ಇವಾಗ. ಸೊ ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಹೆಣ್ಮಕ್ಳು ಹೆಂಗಿರಬೇಕು, ತವ್ರ ಮನೆ ಮದುವೆ ಮಾಡಿ ಕೊಟ್ಟ ಹಂಗಿರೋದನ್ನ ಕಲಿಬೇಕು. ತವ್ರ ಮನೆ ವಿಷಯಕ್ಕೆ ಎಲ್ಲದಕ್ಕೂ ಮೂಗು ತೋರಿಸ್ಕೊಂಡು ಬರಬಾರ್ದು. ಮೂಗು ತೋರ್ಸೋಕ್ಕೆ ಅಂತಲೇ ಇದ್ದರೆ ಒಳ್ಳೆ ವಿಷಯಕ್ಕೆ ಮೂಗು ತೋರಿಸಿ, ಕೆಟ್ಟ ವಿಷಯಕ್ಕೆ ಒಳ್ಳೆ ಕೆಲ್ಸಗಳಿಗೆ ಮಾತ್ರ ಮೂಗು ತೋರಿಸ್ಕೊಂಡು ಹೋಗಿ ಅಂತ. ತವ್ರ ಮನೆ ಕೊಟ್ಟಿರೋ ಹೆಣ್ಮಕ್ಳಿಗೆ ಮಾತ್ರ ಕಿವಿ ಮಾತು. ಅಂದರೆ ಮೂಗು ತೋರಿಸಿ ಹೆಣ್ಮಕ್ಳುಗಳಿಗೆ ಮಾತ್ರ, ಎಲ್ಲ ಹೆಣ್ಮಕ್ಳುಗಳೆಲ್ಲ. ಎಷ್ಟು ಜನ ಹೆಣ್ಮಕ್ಳು ತವ್ರು ಚೆನ್ನಾಗಿದ್ಲಿ ಅಂತ ಬಯಸೋ ಹೆಣ್ಮಕ್ಳುಗಳಿದ್ದಾರೆ. ಅಂಥವರು ಎಲ್ಲೋ ಒಬ್ಬರು ಅಷ್ಟೇ. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ.